ಪ್ರೈಸ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾರ್ಕನ ಬರೆಸುವಾರ್ತೆ 10ನೇ ಅಧಿಕಾರ 21ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಒಂದು ಐಶ್ವರ್ಯವಂತನನ್ನು ನೋಡಿ ಏನು ಹೇಳ್ತಾನಂತಂದರೆ, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ನೀನೇನು ಮಾಡಬೇಕು, ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾನೆ. ಅವನು ತುಂಬ ಆಸ್ತಿ ಉಳ್ಳವನಾಗಿರ್ತಾನೆ. ಆದ್ದರಿಂದ ಯೇಸು ಅವನಿಗೆ ಮಾತು ಹೇಳಿದಾಗ ಅವನ ಮೋರೆಯನ್ನು ಮುಖವನ್ನು ಸಪ್ಪಗೆ ಮಾಡಿಕೊಂಡು ಅವನು ಹೋಗಿಬಿಡ್ತಾನೆ. ಯಾಕಂತಂದರೆ ಆಸ್ತಿ ತುಂಬ ಇರುವುದರಿಂದ ಅವನ ಮನಸ್ಸೆಲ್ಲ ಇದ್ದಿದ್ದು ಆಸ್ತಿ ಮೇಲೇ. ಆದರೆ ಯೇಸು ಆಸ್ತಿಗಿಂತ ದೊಡ್ಡವನಂತ ಯೇಸು ಅವನಿಗೆ ಹೇಳಿದ್ದು ಏನಾಯ್ತಂದರೆ, ಅವನಿಗೆ ಅದು ಅವನ ಆಸ್ತಿ ಮೇಲಿರೋ ಆಸೆಯಿಂದ ಅವನಿಗೆ ದುಃಖವಾಗಿ ಯೇಸುವನ್ನು ಹಿಂಬಾಲಿಸಲಾರದೆ ಅವನು ಹೊರಟು ಹೋಗ್ತಾನಂತೆ. ವಾಕ್ಯದಲ್ಲಿ ನಾವು ಓದುತ್ತೇವೆ. ಆದ್ದರಿಂದ ದೇವಾದಿದೇವ ಮಕ್ಕಳೇ, ಈ ಲೋಕದಲ್ಲಿ ನೀನೆಷ್ಟೇ ಸಂಪಾದನೆ ಮಾಡಿದರೂ, ನಿನಗೆ ಎಷ್ಟೇ ಆಸ್ತಿ ಇದ್ದರೂ ಯೇಸು ಇಲ್ಲವಾದರೆ ಅಂದ ಆಸ್ತಿಯನ್ನು ನಿನಗೆ ಅನುಭವಿಸಲಿಕ್ಕೆ ಆಗಲ್ಲ. ಆಶೀರ್ವಾದ ಕೊಡುವುದು ಯೇಸು ಸ್ವಾಮಿ, ಆಸ್ತಿ ಕೊಡುವುದು ಯೇಸು ಸ್ವಾಮಿ. ಅದಕ್ಕೆ ಅಂದ ಐಶ್ವರ್ಯವಂತನು ನೋಡಿ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನಲ್ಲಿ ಒಂದು ಕಡಿಮೆ ಇದೆ. ಏನು ಕಡಿಮೆ ಇದೆ ಅಂತಂದರೆ, ನಾನು ನಿನ್ನಲ್ಲಿ ಇಲ್ಲ. ನನ್ನನ್ನು ಇಟ್ಟುಕೊಂಡು ನೀನು ಆಸ್ತಿಯನ್ನು ನನ್ನನ್ನು ಇಟ್ಟುಕೊಂಡಿದ್ದರೆ ನಿನಗಿರೋ ಆಸ್ತಿಯನ್ನು ನೀನು ಅನುಭವಿಸಬಹುದು. ಇವತ್ತು ಲೋಕದಲ್ಲಿ ಜನರಿಗೆ ಆಸ್ತಿ ಉಂಟು, ಆದರೆ ಅದನ್ನು ಅನುಭವಿಸಲಿಕ್ಕೆ ಏನಿಲ್ಲ, ಸಮಾಧಾನ ಇಲ್ಲ. ಆದ್ದರಿಂದ ಐಶ್ವರ್ಯವಂತನ ನೋಡಿ ಯೇಸು ಹೇಳುವಾಗ ಅವನು ಮೋರೆಯನ್ನು ಮುಖವನ್ನು ಸಪ್ಪಗೆ ಮಾಡಿ ಹೊರಟು ಹೋದನಂತ ನೋಡ್ತೇವೆ. ದೇವರ ಮಕ್ಕಳೇ, ಯೇಸು ಇಲ್ಲದೆ ಲೋಕದಲ್ಲಿ ಜೀವಿಸಲಿಕ್ಕೆ ಎಂದೆಂದಿಗೂ ಆಗಲ್ಲ. ಯೇಸು ಆಶೀರ್ವಾದ ಕೊಡ್ತಾರೆ, ಯೇಸು ನಮಗೆ ಐಶ್ವರ್ಯ ಕೊಡ್ತಾರೆ. ಆದರೆ ಯೇಸು ಏನು ಹೇಳ್ತಾರೆ, ನಾನು ನಿನ್ನಲ್ಲಿ ಒಂದು ಕಡಿಮೆ ಇದೆ ಅಂತ ಹೇಳ್ತಾರೆ. ಇವತ್ತು ನಿಮ್ಮಲ್ಲಿ ಏನು ಕಡಿಮೆ ಇದೆ? ನಿಮಗೆ ಆಸ್ತಿ ಉಂಟು, ಯೇಸು ಇದ್ದಾರಾ ನಿಮ್ಮೊಳಗಡೆ? ಇಲ್ಲವಾದರೆ ಈ ಸಾಯಂಕಾಲ ವೇಳೆಯಲ್ಲಿ ಯೇಸುವನ್ನು ನಿಮ್ಮ ಹೃದಯದಲ್ಲಿ ಬರಮಾಡಿ, ನಿಮ್ಮ ಕುಟುಂಬದಲ್ಲಿ ಯೇಸುವನ್ನು ಕರೀರಿ. ನಿಮ್ಮ ಆಸ್ತಿ, ನಿಮ್ಮ ಐಶ್ವರ್ಯ ಎಲ್ಲವನ್ನು ಕರ್ತನು ಯೇಸು ಸ್ವಾಮಿ ಏನು ಮಾಡ್ತಾರೆ, ಬ್ಲೆಸ್ ಮಾಡಿ ನಿಮಗೆ ಆರೋಗ್ಯ ಬಲವನ್ನು ಕೊಟ್ಟು ಆತನು ಅದನ್ನು ಅನುಭವಿಸುವಂತೆ ಮಾಡ್ತಾನೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.